ಕಮಲ್ ಶ್ರೀದೇವಿಗೂ ಕಮಲ್ ಹಾಸನ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರಲ್ಲಿ 2 ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಟೈಟ್ಲು. ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ, ಶ್ರೀದೇವಿ ಅನ್ನೋದೊಂದು ಪಾತ್ರ, ಅದೆರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನು ಟೈಟ್ಲಾಗಿ ಇಟ್ಟಿದ್ವಿ. ಸೊ ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಕನ್ನಡದವ್ರು ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು. ಸೊ ಅದು ನಿಮ್ಗೆ ಕ್ಲಾರಿಫೈ ಆಗಲಿ ಅನ್ನೋ ರೀತಿ ನಾನು ಮಾತಾಡಿದೆ. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬ ವರ್ಷಗಳಿಂದ ಸ್ನೇಹಿತರು. ಸೊ ರಾಜ್ಗೊಂದು ಲೈನ್ ಬಂತು. ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಲೋಹಿತ್ ಅವರು ನಮಗೊಂದು ಲೈನ್ ಹೇಳಿದರು. ಆ ಲೈನ್ನ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ರೆಡಿ, ಕತೆ ರೆಡಿ, ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು. ರಾಜ್ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನಿಮಾ ಮಾಡಿದ್ರು. ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಎಕ್ಸಿಕ್ಯೂಷನ್ಗೆ ಹೆಲ್ಪ್ ಮಾಡಿದ್ರು. ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ರಾಜನ್ ಮಿಕ್ಕಿದೆಲ್ಲ ನೋಡಿದ್ದಾರೆ. ಸೊ ಹಾಗೆಯೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಜಾಯಿನ್ ಆದರು. ಉಮೇಶ್ ಅಣ್ಣನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು. ಹಾಗೆ ಕಿಶೋರ್ ಸರ್ ಬಂದರು, ರಮೇಶ್ ಇಂದ್ರ ಸರ್ ಬಂದರು, ಮಿತ್ರಾ ಸರ್ ಬಂದರು, ರಾಘು ಶಿವಮೊಗ್ಗ ಅವ್ರು ಬಂದರು. ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ, ಅಕ್ಷಿತ್ ಅವ್ರು ಬಂದಿದ್ದಾರೆ, ಪ್ರವೀಣ್ ಅವ್ರು ಬಂದಿದ್ದಾರೆ. ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ. ಪೋಸ್ಟ್ರಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮಗೆ ನಮ್ಮ ಇಡೀ ಕಂಟೆಂಟ್ನ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ. ಆ ಕಂಟೆಂಟ್ ಏನು ಅಂತ ಗೆಸ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡ್ಬೋದು ಅಂತ ಇಷ್ಟಪಡ್ತೀನಿ. ಕಮಲ್ ಅನ್ನೋದು ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ನಾವು ತೊಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಈಗ ಸಚಿನ್ ಅನ್ನೋ ನಾನೊಬ್ಬ ವ್ಯಕ್ತಿಯಾಗಿ ನನ್ನೊಂದು ಹೆಸರು ಇರುತ್ತಲ್ಲ. ಸೊ ಅದೇ ರೀತಿ ಕಮಲ್ ಅನ್ನೋದೊಂದು ಹೆಸರು. ಇಲ್ಲಿ ಅವ್ರು ಬಯೋಪಿಕ್ಕೋ ಇನ್ನೊಂದು ಮಾಡಿದರೆ ಅವತ್ತು ನಾವು ಅದನ್ನು ಒಪ್ಕೋಬೇಕಾಗಿತ್ತು. ಇಲ್ಲಿ ಅವ್ರು ಯಾರಿಗೂ ಸಂಬಂಧ ಇಲ್ಲ. ಕಮಲ್ ಅನ್ನೋದೊಂದು ಹೆಸರು, ಶ್ರೀದೇವಿ ಅನ್ನೋದೊಂದು ಹೆಸರು, ಆ 2 ಹೆಸರುಗಳು ನಮಗೆ ಟೈಟಲಾಗಿ ಬಂದಿದೆ ಅಷ್ಟೇ. ಅದಕ್ಕೂ ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಸರ್ ನಾವು ಸಿನಿಮಾ ಶುರು ಮಾಡಿದಾಗ ಇದು ಯಾವುದೂ ಇರಲಿಲ್ಲ ಸರ್. ಸಿನಿಮಾ ಶುರು ಮಾಡಿದಾಗ ಅವ್ರಿಗೇನು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರುತ್ತೋ ಅದನ್ನು ನಾವು ಕೊಡ್ತೀವಿ. ಅವ್ರು ಯಾರು ಆ ಥರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಸಿನಿಮಾ ನೋಡ್ಬಿಟ್ಟು ಅವ್ರು ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದರೆ ಅವತ್ತು ನಾವು ಅದನ್ನು ಡೆಲ್ಟ್ ಮಾಡೋಣ. ಕಮಲ್ ಅನ್ನೋದು ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು. ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡೋದಲ್ಲೇ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಒಂದೂವರೆ ವರ್ಷ ಆಯಿತು ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ, ಬ್ಯಾಂಗ್ಳೂರ್ ಬಾಯ್ಸ್. ಅದಾದಮೇಲೆ ಇದು ಒಂದು ಒಳ್ಳೆ ಕಥೆಯ ಮೂಲಕ ಬರಬೇಕು ಅಂತಿತ್ತು. ಒಂದು ಕಂಟೆಂಟ್ ರಿವಿನ್ ಸಿನಿಮಾ ಇಂದ ನಾನು ಬರಬೇಕು ಅನ್ನೋದು ತುಂಬ ಕ್ಲಾರಿಟಿಯಿಂದ ಇದೆ. ಸೊ ಈ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ. ಈಗ ಆ್ಯಕ್ಚುಲಿ ನಿಮಗೆ ನಾವು ಸಿನಿಮಾ ಶುರು ಮಾಡಿದ ಟೈಮಲ್ಲಿ ಕರೆದಿದ್ದ ಸಿನಿಮಾ ಆಲ್ಮೋಸ್ಟ್ 70% ಮುಗಿಸಿದ್ದೀವಿ ನಾವು. ಇನ್ನೊಂದು 30% ಶೂಟ್ ಇದೆ. ಸೊ ಮೈಸೂರಲ್ಲಿ ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಮೇಜರ್ ಇಂಪಾರ್ಟೆಂಟ್ ಪೋರ್ಷನ್. ಅದಾದರೆ ಸಿನಿಮಾ ಮುಗಿಯುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತಂದ ಮೇಲೆ ಅನೌನ್ಸ್ ಮಾಡೋಣ ಅನ್ನೋ ರೀಸನಿಂದ ನಾವು ಅನೌನ್ಸ್ ಮಾಡಿರಲಿಲ್ಲ. ಈಗ ಅನೌನ್ಸ್ ಮಾಡಿದ್ದೀವಿ. ಸೊ ಆ ಗ್ಯಾಪ್ ಅನ್ನೋದಕ್ಕಿಂತ ಪ್ರಾಬ್ಲಿ ಆ ಟೈಮಲ್ಲಿ ನಾನು ಈ ಸಿನಿಮಾಗೆ ಏನು ಬೇಕೋ ಅದು ಪ್ರಿಪೇರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನನ್ನ ಸಿನಿಮಾ ಮಾಡಿಕೊಡಿ ಅಂತ. ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡಿಕೊಡೋದಕ್ಕೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ 2025 ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು, ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕಥೆ ಹೇಳಿದರು ನನಗೆ. ತುಂಬ ಚೆನ್ನಾಗಿತ್ತು, ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು, ಇದು ವರ್ಕ್ ಆಗತ್ತೆ ಅಂತ ಅನಿಸಿತ್ತು. ಸೊ ನನಗೆ ಅಂತ ಹೇಳಿದಂಥ ಕತೆ ಅದು. ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು. ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ಒಂದು ಸಾರಿ ಬಂದು ಹೀಗೆ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನು ನಾವೇ ಮಾಡಬಾರ್ದು, ನೀವೇ ಎಕ್ಸಿಕ್ಯೂಟ್ ಮಾಡಿ, ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳಲ್ಲವು ಸಂತೋಷ್ ಡೈರೆಕ್ಟರು ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ದು ನಮಗೆ. ಸೊ ಅವರು ಬಂದು ನಮಗೆ ಟೈಟಲ್ ಕೊಟ್ಟಿದ್ರು. ತುಂಬ ಚೆನ್ನಾಗಾಯಿತು. ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ. ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವ್ರ ವರ್ಕು ತುಂಬ ಚೆನ್ನಾಗಿ ನೋಡಿದ್ದೆ ನಾನು. ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಇವರು, ಟ್ಯಾಲೆಂಟ್ ಇದೆ ಇವರಲ್ಲಿ,
ಬೇರೆ ಏನಾದರೂ ಮಾಡ್ಬೋದು ಇವ್ರ ಹತ್ರ, ಆ್ಯಕ್ಷನ್ ಅಲ್ಲದೆ ಬೇರೆ ಜಾನರ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ಕಡೆ ಇತ್ತು. ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋವರೆಗೂ ಹೇಳಿರಲಿಲ್ಲ ಅದನ್ನು. ಸೊ ಅದಾದಮೇಲೆ ಹೇಳಿದೆ, ಸರ್ ಈ ಥರ ಇದೆ ಅಂತ. ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ತೊಗೊಂತು. ತುಂಬ ಚೆನ್ನಾಗಿ ಇವತ್ತಿನ ಕಂಟೆಂಟ್, ಅಂದರೆ ತುಂಬ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು, ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಅಂತ. ಆ ಥರದ ಒಂದು ಸಿನಿಮಾ ಇದು. ನೀವು ಎಲ್ಲೇ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮ್ಮು, ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನು ಬೇಕು ಅನ್ನೋದು ಒಂದು 7 ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ. ಇಡೀ 7 ಪಾತ್ರಗಳು 7 ಅನಿಮಲ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಒಂದೊಂದು ಪ್ರತಿಬಿಂಬಗಳು. ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ, ರಮೇಶ್ ಚಂದ್ರ ಸರ್ ಇದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ. ತುಂಬ ಜನಗಳಿದಾರಲ್ಲ, ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ಲಿದೆ. ಈ ಪೋಸ್ಟರ್ ಮಾಡಿಕೊಟ್ಟಂಥ ಕಾಣಿ ಸ್ಟುಡಿಯೋ ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ತುಂಬ ತಲೆ ತಿಂದಿದ್ದೀನಿ ಅವ್ರಿಗೆ, ತುಂಬ ಕಷ್ಟ ಕೊಟ್ಟಿದ್ದೀನಿ. ಅಂದರೆ ಒಂದು ಹೀರೋಯಿನ್ ಫೋಟೋ ಹಾಕಿದೆ, ಇವತ್ತು ಒಂದು ಪೋಸ್ಟ್ರೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿಕೊಟ್ರು. ಅದು ಬರೋವ್ರಿಗೂ ಬಿಡಲಿಲ್ಲ ಪಾಪ, ಒಳ್ಳೆ ಕ್ವಾಲಿಟಿ ತಂದು ಕೊಟ್ಟರು. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ನನ್ನ ಆರ್ಟಿಸ್ಟ್ಗಳು, ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು. ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ. ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು? ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ATM ಅಲ್ಲಿ ವರ್ಕ್ ಮಾಡೋವಂಥ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಇವರೆಲ್ಲ ಯಾರು ಮಾಡ್ಬೋದು ಅಂತ ಬಂದಾಗ ನಾನು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು. ಸೊ ಆಗ ಎಲ್ಲರನ್ನೂ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಅವ್ರ ಕಥೆಯೆಲ್ಲ ಹೇಳ್ದ. ಎಲ್ಲರದ್ದು ಡೇಟ್ಸ್ಗಳು ತುಂಬ ಕ್ಲಾಶಸ್ಗಳಿತ್ತು. ಬಟ್ ಕತೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು. ಮಿತ್ರಾ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು, ಉಮೇಶ್ ಅಣ್ಣ ಬ್ಯುಸಿ ಇದ್ರು, ಕಿಶೋರ್ ಸರು ಅಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ಮಾಡ್ತಿದ್ರು, ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು. ಮಧ್ಯದಲ್ಲಿ ಡೇಟ್ನ ಫ್ರೀ ಮಾಡಿ ಬಂದು ಕೊಟ್ಟರು. ರಮೇಶ್ ಚಂದ್ರ ಅವ್ರದ್ದು ಅಷ್ಟೇ, ಅವ್ರದ್ದು ಸೀರೀಸಲ್ಲಿ ಬ್ಯುಸಿ ಇದ್ರು ಅವರು. ತುಂಬ ಒಂದು ಅದ್ಭುತವಾದ ಪಾತ್ರಗಳು. ನಿಮ್ಮ ಆಫ್ಟರ್ ಸಪ್ತಸಾಗರ ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪಿಟ್ಕೊಬೋದು, ಆ ಥರದ್ದೊಂದು ಪಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಾತ್ರ. ಅದಕ್ಕೋಸ್ಕರ ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಒಂದು 56 ಡೇಸ್ ಆಗಿದೆ ಆಲ್ರೆಡಿ. ಇನ್ನೊಂದು 10 ಡೇಸ್ ಇದೆ, ಅದನ್ನ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ. ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ, ನನಗೆ ನನ್ನ ಪಿಕ್ಚರ್ಗಳು ಅಂತ ನಾನು ಪ್ರಳಯಮಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು. ಸೊ ಬಿಚ್ಚುಗತ್ತಿ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ, ನೆಕ್ಸ್ಟ್ ಪಿಕ್ಚರ್ಗಳಲ್ಲಿ ಇವ್ರನ್ನ ಹಾಕೊಬೋದು ಅಂತಾಗಿತ್ತು. ದೆನ್ ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ ಹಾಕೊಂಡಿದ್ದೀವಿ. ನಾಗೇಶ್ವರ್ ಬಗ್ಗೆ ಹೇಳಲೇಬೇಕು. ವಿಷುವಲಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬ ಫ್ರೀಡಮ್ ಕೊಟ್ಟಿದ್ವಿ ಅವ್ರಿಗೆ, ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನು ಬೇಕು. ನೀವು ನಾಗೇಶ್ವರ್ನ ಬೇರೆ ವರ್ಷನಲ್ಲೇ ನೋಡ್ತೀರಾ. ಇಷ್ಟು ವರ್ಷ ಅವ್ರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ. ಎಲ್ಲರದು ಒಂದು ತುಂಬ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕೀರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ನ. ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ಸ್ಗಳಾಗ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ. ನಿಮ್ಗೆಲ್ಲೋ ಒಂದ್ಸರಿ ವಿಷುವಲಲ್ಲಿ ನಾಗೇಶ್ವರ ಆಟ ಆಡಿದ್ರೆ, ಮ್ಯೂಸಿಕಲ್ಲಿ ಕೀರ್ತನ್ ಅವ್ರು ಆಟ ಆಡಿದ್ದಾರೆ, ಎಡಿಟರ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇನ್ನು ಡೈರೆಕ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅವ್ರ ದೊಡ್ಡ ಟೀಮ್ ಇದೆ, ಡೈರೆಕ್ಷನ್ ಟೀಮು, ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆರ್ಟ್ ಅಂತ ಬಂದರೆ ನಮ್ಮ ಗುಣ ಕಾಟೇರ ಎಲ್ಲ ಮಾಡಿದರು. ತುಂಬ ಅದ್ಭುತವಾದ ಒಂದು 3-4 ಸೆಟ್ಗಳನ್ನ ಹಾಕಿದ್ದೀವಿ. ಇಲ್ಲಿ ನಾವು ಕಂಠೀರಬಾದಲ್ಲಿ ಸೆಟ್ ಹಾಕಿದ್ವಿ, ನಾಗರಬಾವಿಲಿ ಸೆಟ್ ಹಾಕಿದ್ವಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದೀವಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು. ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ, ಕಮಲ್ ಮತ್ತು ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರ್ಬೋದು. ಆ ಥರದ್ದು ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಹೌದಲ್ವಾ ಈ ಥರದ್ದು ನಾವು ನೋಡಿದ್ದೀವಲ್ಲ ಅಂತ. ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದಕ್ಕಿಂತ ಇವತ್ತು ಪ್ರೆಸೆಂಟಲ್ಲೂ ಎಲ್ಲೋ ನಡೀತಾ ಇರುತ್ತೆ. ಅದೊಂದು ಕರಾಳ ಸತ್ಯ ಅಂತಾರಲ್ಲ, ಆ ಥರದ್ದು ಒಂದು ಕತೆ ಅದು. ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು, ನನ್ನ ಕಂಪ್ನಿ ಏನಿದೆ ಬಾನ್ಸ್ ಹಾಲೋ ಕಂಪ್ನಿ, ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ. ನಮ್ಮ ಪ್ರವೀಣ್ ಇರ್ಬೋದು, ಮಂಜೇಶ್ ಇರ್ಬೋದು, ಕರಣ್, ಅವರೆಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಡೇ ಆ್ಯಂಡ್ ನೈಟು ಕೆಲಸ ಮಾಡಿದ್ರು ಪಾಪ. ಸೊ ಗೊತ್ತಿಲ್ಲ, ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಇದೇ ವರ್ಷ ಇನ್ನೂ ಒಂದು ಮೇ ಬಿ ಒಂದು 3 to 4 ಮಂತ್ಸಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಎಲ್ಲ ಥರದ ತಯಾರಿ ನಡೀತಾ ಇದೆ.
ನೋಡೋಣ, ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ. ಈ ಫಿಲಮ್ಗೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಾಜ್ ಸರ್ಗೆ, ಸಚಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ನೀವು ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿರಿ. ಆ ನಂಬಿಕೆ ನಾನು ಖಂಡಿತ ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಸೊ ನಾನು ಏನು ಮಾತಾಡಬೇಕಿದೆ ಅದನ್ನೆಲ್ಲ ರಾಜ್ ಸರ್ ಮಾತಾಡ್ಬಿಟ್ಟಿದ್ದಾರೆ. ನಾನು ಮಾತಾಡೋದು ಏನಿಲ್ಲ, ಸಿನಿಮಾ ಬಗ್ಗೆ ಅವರೆಲ್ಲ ಇಂಟು ಕೊಟ್ಬಿಟ್ಟಿದ್ದಾರೆ. ಸೊ ಈ ಕಮಲ್ ಶ್ರೀದೇವಿ ಒಂದು ಮೂವಿಲಿ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ಅವರ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿ ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ. ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಸಚಿನ್ ಸರ್ ಒಂದು ಕಮಲ್ ಅನ್ನೋ ಒಂದು ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿ ಮಾಡಿದ್ದಾರೆ. ಇನ್ನು ಕಿಶೋರ್ ಸರ್, ರಮೇಶೇಂದ್ರ ಸರ್, ರಘು ಸರ್, ಉಮೇಶ್ ಅಣ್ಣ, ಆ್ಯಂಡ್ ಮಿತ್ರ ಸರ್, ಪ್ರವೀಣ್ ಜೈನ್, ಅಕ್ಷಿತಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಒಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ರೆಸ್ ಮೀಟಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್. ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯಿತು ಇವರೆಲ್ಲರ ಜೊತೆ ವರ್ಕ್ ಮಾಡಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡುವಾಗ ಮಜಾ ಇರಲ್ಲ ಅಂತ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕು ಅಂತಲೇ ಈ ಒಂದು ಸ್ಕ್ರಿಪ್ಟ್ನ ಆಪ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ರಾಜ್ ಅವ್ರಿಗೆ, ಪ್ರವೀಣ್ ಸರ್ಗೆ, ಸಚಿನ್ಗೆ, ಹಾಗೆ ನಮ್ಮ ಸುನೀಲ್ ಸರ್ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಈ ಪಾತ್ರದ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.